ಹಲೋ ನಮಸ್ತೆ, ನಾನು ಉಡುಪಿಯ ದತ್ತುಪುತ್ರಿ ಮೇಘಾ ತಾವೂರ್. ಈ ವಿಡಿಯೋ ನಮ್ಮ ಮುದ್ದು ಕಳ್ಳ ಕೃಷ್ಣನ ಬಗ್ಗೆ. ಆ ಕೃಷ್ಣ ಬಂದು ನನಗೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟು ದೂರದಿಂದ ಅವರನ್ನು ನೋಡ್ಲಿಕ್ಕೆ ಬರ್ತೀರಾ, ಆದ್ರೆ ಬಂದು ಅವರ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಆಗದೆ ಹೋಗ್ತಿದ್ದೀರಂತೆ. ಹಾಗಾಗಿ ಅಷ್ಟು ದೂರದಿಂದ ಬಂದು ಅರ್ಧ ಪುಣ್ಯ ಯಾಕೆ ಪೂರ್ತಿ ಪುಣ್ಯ ತಕೊಳ್ಳಿ. ಉಡುಪಿ ಹೆಸರು ಯಾಕೆ ಬಂತು, ಉಡುಪಿಗೆ ರಜತ ಪೀಠ ಅಂತ ಯಾಕೆ ಕರೀತಾರೆ, ಕೃಷ್ಣನ ಕಿಂಡಿಯಿಂದ ನಾವು ಯಾಕೆ ನೋಡ್ತೇವೆ, ಬೆಸ್ಟ್ ಫ್ರೆಂಡ್ಸ್ ಯಾರು, ಎಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ. ಊರ ಬಗ್ಗೆ ವಿಡಿಯೋ ಮಾಡಿ, ನಮ್ಮ ಸ್ವಂತ ಊರ ಬಗ್ಗೆ ವಿಡಿಯೋ ಮಾಡಿದರೆ ಕೃಷ್ಣನಿಗೆ ಬೇಜಾರಾಗ್ತದೆ ಅಂತ ಕೃಷ್ಣ ನಗರಿಯಾದ ಉಡುಪಿಗೆ ಬಂದಿದ್ದೇನೆ. ಕೃಷ್ಣ ಮಠದ ದರ್ಶನ ಆಗ್ತುಂಟು. ಹೆಚ್ಚಿನ ಮಂದಿ ಕೃಷ್ಣ ಮಠ ಬಂದು ಹೋಗ್ತಾರೆ, ಆದರೆ ಕೃಷ್ಣನ ಹತ್ರ ಇನ್ನಿಬ್ಬರು ಫೇಮಸ್ ಗಾಡ್ಗಳಿದ್ದಾರೆ, ನಮ್ಮ ಚಂದ್ರಮೌಳೇಶ್ವರ ಮತ್ತು ಅನಂತೇಶ್ವರ. ಸೊ ಅವರನ್ನು ಸ್ವಲ್ಪ ನೋಡಿ ಬರುವ. ಕೃಷ್ಣನ ಎಡಬದಿಯಲ್ಲಿ ಅಂದರೆ ಎಂಟ್ರೆನ್ಸ್ ಅಪೋಸಿಟ್ ಅಲ್ಲಿ ಚಂದ್ರಮೌಳೀಶ್ವರ ದೇವಸ್ಥಾನ ಇದೆ. ಫಸ್ಟ್ ರೆಂಡ ಚಂದ್ರಮೌಳೀಶ್ವರ ಹೆಸರು ಹೇಳುವಾಗೆ ಚಂದ್ರನಿಗೆ ದರ್ಶನ ಕೊಟ್ಟ ಈಶ್ವರ. ಚಂದ್ರನನ್ನು ನಾವು ಉಡುಪ ಅಂತ ಸಹ ಕರಿತೇವೆ. ಹಾಗಾಗಿ ಉಡುಪಿಗೆ ಉಡುಪಿ ಹೆಸರು ಬರಲು ಇದು ಸಹ ಒಂದು ಹಿನ್ನೆಲೆ ಆಗ್ತದೆ. ಜನರಿಗೆ ಗೊತ್ತಿಲ್ಲ, ಹಾಗಾಗಿ ಜಾಸ್ತಿ ಕ್ಯೂ ಇರುವುದಿಲ್ಲ. ಚಂದ್ರನ ಪಾಪ ಕಳೀತಾರಂತೆ, ಕಷ್ಟ ಕಳೀತಾರಂತೆ, ನಿಮ್ಮ ಪಾಪ ಕಳಿಯದೆ ಅಂತಾರ. ಹಾಗಾಗಿ ಬಂದರೆ ಇಲ್ಲಿಗೊಂದು ದರ್ಶನ ನೀಡಿ. ಚಂದ್ರನಿಗೆ ಸಿಕ್ಕಿದ ಶಾಪವನ್ನು ಪರಿಹರಿಸಲು ಇಲ್ಲಿ ಚಂದ್ರದೇವರು ಪುಷ್ಕರಣಿಯ ಪಕ್ಕ ಕೂತು ಶಿವನಲ್ಲಿ ತಪಸ್ಸು ಮಾಡ್ತಾರೆ. ಪ್ರಾರ್ಥನೆಗೆ ಮೆಚ್ಚಿದ ಶಿವ ಬಂದು ದರ್ಶನ ನೀಡಿ ಅವರ ಶಾಪ ಕಳೀತಾರೆ. ಅದೇ ಈ ಚಂದ್ರಮೌಳೀಶ್ವರ. ದೇವರು ಪ್ರೀತಿ ಮತ್ತೆ ಭಕ್ತಿಯನ್ನು ಸೃಷ್ಟಿಸಿದಂತೆ, ಜನ ಮತ ಮತ್ತೆ ಜಾತಿಯನ್ನು ಸೃಷ್ಟಿಸಿದ್ರಂತೆ. ದೇವರು ಕಲಿಸಿಕೊಟ್ಟ ಭಕ್ತಿಯ ಮೇಲೆ ಕನಕದಾಸರು ದೇವರ ದರ್ಶನ ಮಾಡ್ಲಿಕ್ಕೆ ಹೋಗ್ತಾರೆ. ಮನುಷ್ಯ ಸೃಷ್ಟಿಸಿದ ಜಾತಿ ಮೇಲೆ ಅವರಿಗೆ ದರ್ಶನ ಇಲ್ಲ ಅಂತೇಳಿ ದೂರ ತಳ್ತಾರೆ. ಆವಾಗ ಕೃಷ್ಣ ಯಾಚೆ ಕಡೆ ಕನಕದಾಸರು ಕೂತಿದ್ರಲ್ಲ ಆ ಕಡೆ ತಿರ್ಗುತ್ತಾನೆ. ಹಾಗಾಗಿ ನೀವು ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಪ್ರವೇಶ ದ್ವಾರ ಒಂದಿದೆ, ಆದರೆ ಕನಕನ ಕಿಂಡಿ ಒಂದಿದೆ. ಅಲ್ಲಿಂದ ಕನಕದಾಸರಿಗೆ ದರ್ಶನ ಕೊಟ್ಟು ಇವತ್ತಿಗೂ ನಾವು ಅದೇ ಕನಕನ ಕಿಂಡಿಯಿಂದ ದೇವರ ದರ್ಶನ ಮಾಡ್ಬೋದು. ಇನ್ನು ಒಳಗೆ ಹೋಗಿ ದರ್ಶನ ಮಾಡಲಿಕ್ಕೆ ನೀವು ಮೇನ್ ಪ್ರವೇಶ ದ್ವಾರದಿಂದ ಬರಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಕ್ಯೂ ಇರ್ತದೆ, ಜಾಸ್ತಿ ಹೊತ್ತಲ್ಲ, 15 to 21 minutes ಒಳಗೆ ದರ್ಶನ ಆಗ್ತದೆ. ಕಲ್ಯಾಣಿ ಪಕ್ಕ ಇದೆ, ಸೊ ವ್ಯೂ ಎಂಜಾಯ್ ಮಾಡಿ. ನನಗೆ ದೇವಸ್ಥಾನದಲ್ಲಿ ಫೋಟೋ ಮತ್ತು ವಿಡಿಯೋ ತೆಗಿಬೇಡಿ ಅಂತ ಬೋರ್ಡ್ ನೋಡಿ ಅದರ ನಂತರ ತೆಗಿಲಿಕ್ಕೆ ಮನಸ್ಸು ಬರುವುದಿಲ್ಲ ಆಯ್ತಾ. ಮತ್ತೆ ನಾನೇ ಅನ್ಕೊಡು, ನಾನು ಯಾಕೆ ವಿಡಿಯೋ ತೆಗಿಬೇಕು, ಒಳಗೆ ನೀವು ಹೋಗಿ ಎಂತ ನೋಡ್ಬೇಕಂತ ನಾನು ಹೇಳ್ತೇನೆ. ಆ ಕ್ಯೂರಿಯಾಸಿಟಿಯಿಂದ ನೀವು ಬಂದು ನೋಡಿ ಪುಣ್ಯ ತಗೊಳ್ಬೇಕು. ಆಗ ನಾನು ವಿಡಿಯೋ ಮಾಡಿದ್ದಕ್ಕೂ ನನಗೂ ಸಾರ್ಥಕ. ಹಾಗಾಗಿ ಕೇಳಿ, ಒಳಗೆ ಕೃಷ್ಣ ಮಠಕ್ಕೆ ನುಗ್ಗಿದ ನಂತರ ಮೊದಲಿಗೆ ಕೃಷ್ಣನ ದರ್ಶನ ಮಾಡಿ. ಅತಿ ಸುಂದರವಾದ ಕೃಷ್ಣ, ಒಂದೊಂದು ಸಲ ಒಂದೊಂದು ಅಲಂಕಾರ ಇರ್ತದೆ. ಯಾವ ಅಲಂಕಾರದಲ್ಲಿ ನೋಡ್ಲಿಕ್ಕೂ ಸಿಕ್ಕಿದ್ರು ಅದು ನಿಮ್ಮ ಪುಣ್ಯ. ಹಾಗೆ ಮುಖ್ಯ ಮೂರ್ತಿಯ ಹೊರಬದಿಯಲ್ಲಿ ಎಡ ಮತ್ತೆ ಬಲಕ್ಕೆ ಗರುಡ ಮತ್ತೆ ಮುಖ್ಯ ಪ್ರಾಣನ ಚಿಕ್ಕ ಚಿಕ್ಕ ಗುಡಿ ಇದೆ. ಅಂತಿಂತ ಗರುಡ ಮತ್ತೆ ಹನುಮಂತಲ್ಲ, ಇದು ಸಾಕ್ಷಾತ್ ಅಯೋಧ್ಯೆಯಿಂದ ತಂದು ಇಲ್ಲಿ ಸ್ಥಾಪಿಸಿದು. ಹಾಗಾಗಿ ಮರೆಯದೆ ಅವರಿಬ್ಬರ ದರ್ಶನ ಮಾಡಿ. ಮತ್ತೆ ಒಳಗೆ ಹೀಗೆ ಹೋಗುವಾಗ ಪುನಃ ಒಂದು ಹನುಮಂತನ ಗುಡಿ ಸಿಗ್ತದೆ. ಮುಂದೆ ಹೋದ್ರೆ ಪಂಚಮುಖಿ ಹನುಮಂತ ಇದ್ದಾರೆ. ನಿಮ್ಮ ಎಲ್ಲ ಕಷ್ಟಗಳನ್ನ, ಏನೇ ಕೆಟ್ಟ ದೃಷ್ಟಿ ಏನಿದ್ರು ತೆಗೆಯುವ ಕೆಪಾಸಿಟಿ, ಫುಲ್ ಪವರ್ ಇದೆ. ಅವರಿಗೂ ನಮಿಸಿ. ಇನ್ನು ಹೀಗೆ ಹೋದ್ರೆ ಸೀದಾದಲ್ಲಿ ಗೋಶಾಲೆ ಇದೆ. ಆಫ್ಕೋರ್ಸ್ ಕೃಷ್ಣ ಅಂದ್ರೆ ಗೋಶಾಲೆ ಇರಲೇಬೇಕು. ಅಲ್ಲಿ ಗೋಗಳ ದರ್ಶನ ಮಾಡಿ. ಮತ್ತೆ ಕೃಷ್ಣ ಮಠದಲ್ಲಿ ಅನ್ನ ಸಂತರ್ಪಣೆ ಇರ್ತದೆ, ಪ್ರಸಾದವನ್ನು ಸ್ವೀಕರಿಸಿ. ಪ್ರಸಾದ ಇಲ್ಲಿ ಸ್ವಲ್ಪ ಏನೋ ಡಿಫ್ರೆಂಟ್ ಅಂದರೆ ಎಲ್ಲ ಕಡೆ ನೀವು ಪ್ಲೇಟಲ್ಲಿ ಬಾಳೆ ಎಲೆಯಲ್ಲಿ, ಇಲ್ಲಿ ನಿಮಗೆ 2 ಆಪ್ಷನ್ ಇದೆ. ನೀವು ಬೇಕಿದ್ರೆ ಪ್ಲೇಟಲ್ಲಿ ಊಟ ಮಾಡ್ಬೋದು ಅಥವಾ ನೆಲದಲ್ಲಿ ಊಟ ಮಾಡ್ಬೋದು. ಹಾಗಾಗಿ ನಂಗೆ ಅದು ತುಂಬ ಏನೋ ಡಿಫ್ರೆಂಟ್ ಫೀಲಿಂಗ್ ಬರ್ತದೆ. ಮತ್ತು ಪ್ರತಿ ಸಲ ನನಗೆ ಏನೋ ಒಂಥರ ಸಂತೋಷ. ಹೈಜೀನ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ವೆರಿ ಕ್ಲೀನ್, ವೆರಿ ನೈಸ್. ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ ನಂಬರ್ 2, ಅನಂತೇಶ್ವರ ದೇವಸ್ಥಾನ. ನಮ್ಮ ಇಡೀ ಉಡುಪಿ ಪರಶುರಾಮನ ಸೃಷ್ಟಿ ಅಂತ ಕರೀತಾರೆ. ಸಮುದ್ರವಾಗಿದ್ದ ಪ್ರದೇಶವನ್ನು ಕೊಡಲಿ ಬಿಸಾಕಿ ಲ್ಯಾಂಡ್ ಮಾಡಿದ್ದು ಪರಶುರಾಮ. ಅಂತಹ ಪರಶುರಾಮ ಬೇಡ್ತಿದ್ದ, ಪೂಜಿಸುತ್ತಿದ್ದ ಲಿಂಗ ರೂಪಿ ನಮ್ಮ ಅನಂತೇಶ್ವರ. ಹಾಗಾಗಿ ದಿಸ್ ಇಸ್ ಯೋರ್ ಸೆಕೆಂಡ್ ಟೆಂಪಲ್. ಇದ್ರ ಹಿಂದಿನ ರೀಸನ್ ಗೊತ್ತಿಲ್ಲ, ಆದರೆ ನಾವು ಯಾವತ್ತೂ ಈ ದೇವಸ್ಥಾನಕ್ಕೆ ಬರ್ತೇವಲ್ಲ ಆವಾಗೆಲ್ಲ ಎಣ್ಣೆ ತಗೊಂಡು ಅದರನ್ನು ತಲೆಗೆ 3 ಸುತ್ತು ತಂದು ದೇವರ ದರ್ಶನ ಮಾಡಿ ಮುಖದ ಬಿಂಬ ನೋಡಿ ಇಲ್ಲಿ ಹೋಯ್ತೇವೆ. ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಾ ಬಂದಿದ್ದೇನೆ. ನಮ್ಮ ಉಡುಪಿಯ ಬಗ್ಗೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಏನಂದರೆ, ನಮ್ಮ ಇಡೀ ಉಡುಪಿ ಒಂದು ರಜತ ಪೀಠದ ಮೇಲೆ ಸ್ಥಾಪನೆ ಆಗಿದೆ ಅಂತ ರಜತ ಪೀಠದ ಕೇಂದ್ರ ಬಿಂದು ಆಗಿರೋದು ನಮ್ಮ ಅನಂತೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿದ್ದೇವೆ ಇವಾಗ. ಕೃಷ್ಣ
ಉಡುಪಿಗೆ ಹೇಗೆ ಬಂದರು? ಕಡೆಗೋಲು ಕೃಷ್ಣ, ಮುದ್ದು ಕೃಷ್ಣ ಕೇಳಿರ್ತೇವೆ, ಗೋಪಾಲ ಕೃಷ್ಣ ಕೇಳಿರ್ತೇವೆ, ರಾಧಾ ಕೃಷ್ಣ ಕೇಳಿರ್ತೇವೆ, ಕೊಳಲು ಕೃಷ್ಣ ಸಹ ನೋಡಿರ್ತೇವೆ. ಆದರೆ ಕಡೆಗೋಲು ಕೃಷ್ಣ ಹೌ ಅಂತ ಯಾವತ್ತಾದ್ರೂ ಪ್ರಶ್ನೆ ನಿಮ್ಮ ಮಂಡಿಗೆ ಬಂದಿದ್ರೆ ಅದಕ್ಕೆ ಉತ್ತರ ನಿಮಗೆ ಗೊತ್ತಿರುವಾಗೆ, ಚಿಕ್ಕ ವಯಸ್ಸಲ್ಲಿ ಕೃಷ್ಣ ದೇವಕಿ ಮಾತೆಯಿಂದ ದೂರ ಆಗ್ತಾರೆ, ಯಶೋಧ ಮಾತೆಯೊಟ್ಟಿಗೆ ಬೆಳೀತಾರೆ. ಆ ಕೊರಗಿರ್ತದಂತೆ ದೇವಕಿ ಮಾತೆಯಲ್ಲಿ ನಾನು ನನ್ನ ಮಗನನ್ನ ಬಾಲರೂಪಿಯಾಗಿ ನೋಡಬೇಕು ಅಂತ. ಹಾಗಾಗಿ ಆ ಬಾಲರೂಪ ದರ್ಶನ ಕಡೆಗೋಲಿಟ್ಕೊಂಡು ದೇವಕಿ ಮಾತೆಗೆ ಕೃಷ್ಣ ತೋರಿಸ್ತಾರೆ. ಅದರನ್ನ ಕಿಟಕಿಯಿಂದ ರುಕ್ಮಿಣಿ ಮಾತೆ ನೋಡ್ತಾರಂತೆ, ಕೇಳ್ತಾರಂತೆ ನನಗೆ ಆ ರೂಪಿ ಕೃಷ್ಣ ಬೇಕು ಅಂತ. ಹಾಗಾಗಿ ಸ್ವತಃ ರುಕ್ಮಿಣಿ ಮಾತೆ ಪೂಜಿಸ್ತಿದ್ದ ಕಡೆಗೋಲು ಕೃಷ್ಣ ಹಾಡಿದೆ ಯಾವ ಕುಲವೋ ರಂಗ, ಅದರಲ್ಲಿ ಬರ್ತದೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲ್ಲಿ ನಿಂದನಂತೆ. ಹಾಗೆ ಹಡಗಿನಿಂದ ಬಂದು ಕಡಲ ದಡೆಯಲ್ಲಿ ನಿಂದು ನಮ್ಮ ದ್ವೈತ ಮಧ್ವಾಚಾರ್ಯರಿಗೆ ಸಿಗ್ತಾರೆ. ದ್ವೈತ ಮಧ್ವಾಚಾರ್ಯರು ಬಂದು ಅದರನ್ನ ಉಡುಪಿಯಲ್ಲಿ ಕೃಷ್ಣ ಮಠ ಮಾಡಿ ಅಲ್ಲಿ ಸ್ಥಾಪಿಸ್ತಾರೆ. ಅಂತ ಮಧ್ವಾಚಾರ್ಯರು ಐಕ್ಯ ಆಗ್ತಾರೆ. ಅದು ಈ ಅನಂತೇಶ್ವರ ದೇವಸ್ಥಾನದ ಒಳಗೆ ಅಲ್ಲಿ ಒಂದು ಸನ್ನಿಧಿ ಇದೆ. ಇದು ಶ್ರೀ ಮಧ್ವಾಚಾರ್ಯರು ಐಕ್ಯ ಆದ ಸ್ಥಳ. ಇಂದಿಗೂ ಅವರು ಜೀವಂತವಾಗಿದ್ದಾರೆ, ಆದರೆ ಕಣ್ಣಿಗೆ ಮಾತ್ರ ಕಾಣುವುದಿಲ್ಲ. ಅನಂತೇಶ್ವರ ದೇವಸ್ಥಾನದಲ್ಲೇ ಇದ್ದಾರೆ. ಇಲ್ಲಿ ಬೇಡಿದ್ರೆ ಸಾಕಷ್ಟು ಶಕ್ತಿ ಮತ್ತೆ ನಾಲೆಜ್ ಸಿಗ್ತದೆ ಎಂಬ ನಂಬಿಕೆ ಇದೆ. ಪೂರ್ತಿ ಹೃದಯದಿಂದ ಕೃಷ್ಣನನ್ನು ಹೀಗೆ ಹಿಡ್ಕೊಂಡು ಪೂಜಿಸುವ ಭಕ್ತರು ಯಾರು? ನಮ್ಮ ರಾಯರು. 3rd ಟೆಂಪಲ್ ಕನಕನ ಕಿಂಡಿದು ಡೈರೆಕ್ಟ್ ಆಪೋಸಿಟ್ ನಂಜನಗೂಡು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಮಠ. ನನಗೆ ಇದೇ ಮಂತ್ರಾಲಯ, ಯಾಕಂದರೆ ನನಗೆ ರಿಯಲ್ ಮಂತ್ರಾಲಯ ಇವತ್ತು ತನಕ ಹೋಗುವ ಚಾನ್ಸ್ ಸಿಗಲಿಲ್ಲ. ಹಾಗಾಗಿ ಇಲ್ಲಿ ಬರುವಾಗ ಇಲ್ಲೊಂದು ವಿಸಿಟ್ ಕೊಡ್ತೇನೆ. ತುಂಬ ಪೀಸ್ಫುಲ್ ಕ್ವೈಟ್ ಪ್ಲೇಸ್ ಇದು. ಹಾಗೆ ಒಂದು ರೌಂಡ್ ಹೊಡೆದು ಹೋಗುವ ಪದ್ಧತಿ. ಇಲ್ಲಿಗೆ ನಮ್ಮ ಟೆಂಪಲ್ ರನ್ ಮುಗೀತು. ಇನ್ನು ನಮ್ಮ ಕೃಷ್ಣ ಮಠದ ಸರೌಂಡಿಂಗ್ ಅನ್ನು ನಾವು ರಥ ಬೀದಿ ಅಂತ ಕರಿತೇವೆ. 8 ಮಠಗಳಿವೆ. 2 ವರ್ಷಕ್ಕೊಮ್ಮೆ ಪರ್ಯಾಯ ಆಗ್ತದೆ. ಅಂದರೆ 8 ಮಠಗಳಲ್ಲಿ ಪ್ರತಿ ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದು ಮಠದವರು ಮ್ಯಾನೇಜ್ಮೆಂಟ್ ಕಮಿಟಿ ಥರ ಮುಖ್ಯ ಆಡಳಿತವನ್ನು ತಗೊಂಡು ಎಲ್ಲವನ್ನ ನೋಡ್ಕೊಳ್ತಾರೆ. ನಿಮಗೆ ಬಂದು ಸ್ಟೇ ಆಗ್ಲಿಕ್ಕಿದ್ರೆ ಮಠದವರ ಹೆಲ್ಪ್ ತಗೊಂಡು ಮಠದಲ್ಲಿ ಆಗ್ಬೋದು, ಅಥವಾ ಬೇಕಾದಷ್ಟು ಹೋಟೆಲ್ಗಳಿವೆ ನಿಮಗೆ, ಅಲ್ಲಿ ಕೂಡ ಸ್ಟೇ ಆಗ್ಬೋದು. ಹಾಗಾಗಿ ಒಂದು ಮಿತ್ರ ಸಮಾಜ ಅಂತ ಒಂದು ಪ್ಲೇಸ್ ಇದೆ, ನಿಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ಸಿಗ್ತದೆ ಅಲ್ಲಿಗೆ, ಅದು ಫೇಮಸ್. ನೀವು ಅಲ್ಲಿ ಚಾನ್ಸ್ ಸಿಕ್ಕಿರೋ ಅದನ್ನು ಸಹ ಟ್ರೈ ಮಾಡಿ. ಮತ್ತು ಇನ್ನೊಂದು ಮುಖ್ಯವಾಗಿ ಭಜನೆ ಆಗ್ತಾ ಇರ್ತದೆ, ಕೃಷ್ಣನಿಗೆ ಇಷ್ಟವಾದ ಭಜನೆ. ನೀವು ಹೆಚ್ಚಿನದಾಗಿ ನಿಮಗೆ ಹೋಗುವಾಗ ನಿಮಗೆ ನಮ್ಮ ಮಹಿಳೆಯರು ಕೂತು ಭಕ್ತಿಯಿಂದ ಹಾಡುದು ನೋಡಲಿಕ್ಕೆ ಸಿಗ್ತದೆ. ಚಾನ್ಸ್ ಸಿಕ್ಕಿರೋ ಅದರನ್ನು ನೋಡಿ. ಗೀತಾ ಮಂದಿರ ಇದೆ, ಒಳಗೆ ನುಗ್ಗಿ ಒಂದು ವಿಭಿನ್ನವಾದ ಡೋರ್ ಇದೆ, ಅದರನ್ನು ಹೋಗಿ ಒಳಗೆ ಗೀತಾ ಮಂದಿರವನ್ನು ನೋಡ್ಬೋದು. ಎಸ್, ಡಿಡ್ ಐ ಮಿಸ್ ಸಮಥಿಂಗ್? ಮೇಬಿ ನಾಟ್. ಏನಾದರೂ ಹೇಳಿದ್ರಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ. ನನಗೆ ಗೊತ್ತಿದ್ದಷ್ಟು ನಾಲೆಜನ್ನು ನಾನು ಶೇರ್ ಮಾಡಿದ್ದೇನೆ. ನಿಮ್ಗೆ ಇದಕ್ಕಿಂತ ಜಾಸ್ತಿ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ದೇವರನ್ನು ಏಕವಚನದಲ್ಲಿ ಫ್ರೆಂಡ್ ಅಂತ ಎಲ್ಲ ಉಪಯೋಗಿಸ್ತಿದ್ದೇನೆ ಅಂತ ಬೇಜಾರ ಪಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಾವು ಹುಟ್ಟಿದಲ್ಲಿಂದ ನೋಡಿ ಬೆಳೆದ ದೇವಸ್ಥಾನ, ಏಕವಚನದಲ್ಲೇ ಬೇಡಿದ್ದೇನೆ. ದೇವರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಟಚ್ ವುಡ್. ನಿಮ್ಮ ಆಶೀರ್ವಾದ ಇರಲಿ. ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ. ಓಕೆ, ಬಾಯ್.